ನೀವು ಗೋಲ್ಡನ್ ಗ್ಯಾಂಗಲ್ಲಿ ಒಂದು ಮಾತು ಹೇಳಿದ್ರಿ, ತರುಣ್ ಅವ್ರ ಮದುವೆ ಆಗ್ಬೇಕು ಅನ್ನೋವಂಥದ್ದು ಕೊರಗಿತ್ತು ಅಂತ ಹೇಳ್ಬಿಟ್ಟು. ಈಗ ತರುಣ್ ಅವರು ಮದುವೆ ಆಗಿದ್ದಾರೆ, ಸುಖವಾಗಿ ಸಂಸಾರ ಮಾಡ್ತಿದ್ದಾರೆ. ಆ ಒಂದು ಹ್ಯಾಪಿನೆಸ್ ಅನ್ನ ನೀವು ಕಣ್ತುಂಬ್ಕೊಳ್ತಿದ್ದೀರಾ. ಎಷ್ಟು ಚೆನ್ನಾಗಿದೆ ಅವರ ಜೀವನ ನೋಡ್ತಿದ್ದಾಗ. ಆ ಒಂದು ಮೂಮೆಂಟ್ಸ್ ಬಗ್ಗೆ ಹೇಳೋದು. ಏನಿಲ್ಲ, ತರುಣ್ಗೆ ಮದುವೆ ಆಗಬೇಕಾಗಿತ್ತು, ಇಲ್ಲಾಂದ್ರೆ ಒಂಟಿ ಆಗ್ಬಿಡ್ತಾನೆ ಅನ್ನೋ ಕೊರಗು. ನಾನು ಎಷ್ಟು ದಿವಸ ಇರ್ತೀನೋ ನೀವು ನೋಡ್ಕೊಳ್ಳೋಕ್ಕೆ ಅಂತ. ಈಗ ಸೋನಲ್ನ ನನಗಿಂತ ಚೆನ್ನಾಗಿ ನೋಡ್ಕೊಳ್ಳೋ ಒಂದು ಸೊಸೆ ಬಂದಿದ್ದಾಳೆ. ಸೊ ಅವಳ ಜೊತೇಲಿ ಚೆನ್ನಾಗಿರಲಿ. ಇನ್ನು ನಮ್ಮದು ಮುಗೀತು, ಹಾಗಾಗಿ ಸೀರಿಯಲ್ ಒಪ್ಕೊಂಡು ಸೀರಿಯಲ್ ಮಾಡ್ತಾ ಇದ್ದೀನಿ. ಸೊ ನಾನು ಫ್ರೀ ಆಗಿದ್ದೀನಿ ಅಂತ ಹೇಳಿ ಅವ್ನು ಚೆನ್ನಾಗಿರಲಿ, ಅವ್ನು ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಕೊಡಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊಳ್ತೀನಿ ಅಷ್ಟೇ. ಸೋನಾಲ್ ಅವ್ರು ಮಾಡುವಂಥ ಅಡುಗೆ ನಿಮ್ಗೆ ಯಾವ್ದು ತುಂಬಾ ಇಷ್ಟ? ಯಾವುದು ಇಷ್ಟ ಆಗಲ್ಲ, ಚೆನ್ನಾಗಿ ಮಾಡಲ್ಲ. ನಾನು ಮಾಡೋದೇ ಅವಳಿಗೆ ಇಷ್ಟ ಆಗುತ್ತೆ. ಸೊ ಅವರು ಮಂಗಳೂರು ಕಡೆಯವರೆಲ್ಲ, ಅವ್ರು ಮೀನು ತಿಂದು ಅಭ್ಯಾಸ. ಸೊ ನಾವು ಇಲ್ಲಿ ತಿಂದು ಮುದ್ದೆ ಬಸ್ಸಾರು ಉಪ್ಸಾರು ಅಂದರೆ ಅವ್ರಿಗೆ ಗೊತ್ತೇ ಇರೋದಿಲ್ಲ. ಆದರೆ ನಾನು ಮಾಡಿರೋದು ಅಮ್ಮ ಚೆನ್ನಾಗಿದೆ, ಅಮ್ಮ ಇದು ಚೆನ್ನಾಗಿದೆ ಅಂತ ತಿಂತಾಳೆ. ತರುಣ್ಗಂತೂ ನಾವು ಮಾಡಿದ್ದ ಅಡುಗೆನೇ ಬೇಕಾಗುತ್ತೆ. ಸೊ ಹೊಂದ್ಕೊಂಡಿದ್ದಾಳೆ. ಇಂಪಾರ್ಟೆಂಟ್ ಊಟದ ಮುಖ್ಯ ಅಲ್ಲ, ಎಲ್ಲ ವಿಷಯದಲ್ಲಿ ಹೊಂದ್ಕೊಂಡಿದ್ದಾಳೆ, ಅದು ಮುಖ್ಯ. ನಾನು ಲಾಸ್ಟ್ ಟೈಮು ಸೋನಾಲ್ ಅವ್ರನ್ನ ಇಂಟರ್ವ್ಯೂ ಮಾಡಬೇಕಾದ್ರೂ ಕೇಳ್ತಾರೆ, ನೀವು ಮಾಡುವಂತಹ ಕೈಮಾ ಉಂಡೆ ಮತ್ತೆ ಮುದ್ದೆ ತುಂಬಾ ಇಷ್ಟ ಅಮ್ಮ. ಅದು 3 ಟೈಮ್ ಕೊಟ್ಟರು 3 ಟೈಮ್ ಇಡ್ಲಿಗೂ ರೈಸ್ಗೂ ಮುದ್ದೆಗೂ ಎಲ್ಲದಕ್ಕೂ ಚೆನ್ನಾಗಿರ್ತದೆ ಅಂತ ಹೇಳ್ತಿದ್ರು. ಸೊ ನೀವೇನೋ ಕಲ್ಸ್ಕೊಡುವಂಥ ಪ್ರಯತ್ನ ಮಾಡ್ತಿದ್ದೀರಿ. ಇನ್ನೂ ಹೊಸಬ್ಳಲ್ವಾ, ಅವಳಿಗೂ ಈಗ ಸಿನಿಮಾಗಳೆಲ್ಲ ಬರ್ತಾ ಇದೆ, ತೆಲುಗು ಗಿಲ್ಗು. ಮಹಾದೇವ ಸೂಪರ್ ಹಿಟ್ ಆಗಿರೋದಕ್ಕೆ ಅದು ತೆಲುಗು ಪಿಕ್ಚರು ಕೇಳ್ತಾ ಇದ್ದಾರೆ. ಇನ್ನೊಂದು ಯಾವುದೋ ಇದು ತುಳು ಪಿಕ್ಚರ್ ಕೇಳ್ತಾ ಇದ್ದಾರೆ. ಮತ್ತು ಅವಳು ಬ್ಯುಸಿ ಆಗಿದ್ದಾರೆ, ಶೀಸ್ ಆಲ್ಸೋ ಆರ್ಟಿಸ್ಟ್ ಅಲ್ವಾ. ಸೊ ಹಂಗಾಗಿ ನಾವೇನು ಅಡುಗೆ ಕಲಿಯೋದು ಯಾವಾಗಾದರೂ ಇರ್ತೈತೆ. ಈಗಿನ ಹುಡುಗಿಯರೇನಪ್ಪ ಯೂಟ್ಯೂಬ್ ಹಾಕೊಂಡು ಟೈಟು ಮಾಡ್ತಾರೆ. ಏನು ನಮ್ಮಂಗೆ ಕಷ್ಟಪಡ್ಬೇಕು ಅವರು. ಈಗ ಅತ್ತೆ ಸೊಸೆ ಜಗಳ ಅನ್ನೋದು ಕಾಮನ್ ಆಗಿರ್ತೈತೆ. ಆ ಬಾಂಡಿಂಗ್ ಅನ್ನೋದು ಹೆಂಗಿರ್ಬೇಕಮ್ಮ? ಯಾಕಂತಂದ್ರೆ ಈಗ ನಿಮ್ ಸೊಸೆ ಬಂದಿದ್ದಾರೆ, ನೀವು ಅವ್ರೆಲ್ಲೇ ಹೋದ್ರು ಕೂಡ ನನಗೆ ಇನ್ನೊಬ್ಬ ತಾಯಿ ಸಿಕ್ಕಿದ್ರು ಅಂತ ಹೇಳ್ಬಿಟ್ಟು ನಿಮ್ ಬಗ್ಗೆ ಅಷ್ಟೇ ಪ್ರೀತಿಯಿಂದ ಹೇಳ್ತಿರ್ತಾರೆ. ಯಾಕಂತಂದ್ರೆ ಅತ್ತೆಯಾಗೆ ಇರ್ತಾರೆ, ಬಟ್ ಅವರು ಯಾವುದೇ ಒಂದು ಸೊಸೆ ತಮ್ಮ ಅತ್ತೆ ಬಗ್ಗೆ ಹೊಗಳ್ತಿದ್ದಾರೆ ಅಂತಂದ್ರೆ ಅದು ಮನಸ್ಫೂರ್ತಿಯಾಗಿ ಬಂದ್ರೇನೆ ಸಾಧ್ಯ. ಯಾಕಂದ್ರೆ ನಾನು ಕೂಡ ಎಷ್ಟೋ ವಿಚಾರಗಳಲ್ಲಿ ಎಷ್ಟೋ ಕೇಸುಗಳಲ್ಲಿ ನೋಡ್ತೀವಿ, ಅತ್ತೆನೇ ವಿಲನ್ ಆಗಿರ್ತಾರೆ, ಬಟ್ ನೀವು ತಾಯಿ ಆಗಿದ್ದೀರಾ. ಹೆಂಗ್ ಅನ್ಸುತ್ತೆ? ಏನು ಗೊತ್ತಾ, ನಮಗೆ ಹೆಣ್ಮಕ್ಳು ಇಲ್ಲದೆ ಇರೋದ್ರಿಂದ ಅವಳು ನನ್ನ ಮಗಳು ಅಂತ ನಾನು ಟ್ರೀಟ್ ಮಾಡ್ತಾ ಇದ್ದೀನಿ. ನಮ್ಮ ತರುಣಿಗೆ, ಅವ್ರ ತಾಯಿಗೆ ಗಂಡು ಮಕ್ಕಳಿಲ್ಲ. ಸೊ ನಮ್ಮ ತರುಣನ ಅವ್ರ ಮಗ ಅಂತ ಟ್ರೀಟ್ಮೆಂಟ್ ಮಾಡ್ತಾ ಇರುವಾಗ ಈ ಒಳ್ಳೆ ಬಾಂಡಿಂಗ್ ಇರಬೇಕಾದ್ರೆ ಬೇರೆ ವಿಷಯಗಳು ಬರೋದೇ ಇಲ್ಲ. ಅವಳು ನನಗೆ ಮಗಳು, ಅವ್ರಿಗೆ ಅವ್ನ ಮಗ ಹಂಚ್ಕೊಂಡ್ಬಿಟ್ಟಿದ್ದೀವಿ. ಮತ್ತು ಮುಂದೆ ಮಕ್ಕಳಿಲ್ಲಲ್ಲ ನಮಗೆ, ಅದಕ್ಕೆ. ರಿಯಲ್ ಲೈಫಲ್ಲಿ ಅಂತೂ ಅಜ್ಜಿ ಆಗಿದ್ರ, ರಿಯಲ್ ಲೈಫ್ ನಲ್ಲಿ ಯಾವಾಗ ಆಗ್ತೀರಾ? ಏನೋ ಅದು ನಾವು ತರುಣ್ನೇ ಕೇಳ್ಬೇಕಪ್ಪ, ನಮಗೇನು ಗೊತ್ತಿಲ್ಲ. ಅಲ್ಲ, ನೀವು ಕೇಳಲ್ವಾ ನನಗೆ ಮೊಮ್ಮಗು ಬೇಕು ಹಂಗೆ? ನಾನು ಆ ಥರ ಎಲ್ಲ ಕೇಳೋದಿಲ್ಲ. ದೇವರ ಆಶೀರ್ವಾದ ಮಾಡಿದಾಗ ಅವ್ರಿಗೂ ದುಗುಡ ಇದೆ, ತುಂಬ ಮಗು ಬೇಕು ಬೇಕು ಅಂತ ಇದೆ. ಸೊ ಯಾವಾಗ ದೇವ್ರು ಕೊಡ್ತಾನೋ ಅವಾಗ ಆಶೀರ್ವಾದ ಅಷ್ಟೇ. ಆದಷ್ಟು ಬೇಗ ಮೊಮ್ಮಗ ಆಗ್ಲಿ, ಸುಧೀರ್ ಸರ್ ಮತ್ತೆ ಹುಟ್ಟು. ಹೌದು ಹೌದು ಹೌದು, ಜೂನಿಯರ್ ಸುಧೀರ್ ಬರ್ಲಿ. ಅಮ್ಮ, ಈಗ ದರ್ಶನ್ ಸರ್ ಬಗ್ಗೆನೂ ಕೂಡ ಹೇಳಿದ್ರಿ, ಎಲ್ಲೇ ಹೋದ್ರು ಕೂಡ ಮಗ ಮಗ ಅಂತ ಹೇಳ್ತಿದ್ರಿ. ಸೊ ಮಗನ ಪ್ರೀತಿಯನ್ನ ಒಂದಷ್ಟು ದಿನಗಳು ಬಂದಿದ್ರು, ಈಗೆಲ್ಲ. ಸೊ ಏನ್ ಹೇಳ್ತೀವಿ? ಏನಿಲ್ಲ, ನಾನು ಆ ರಾಯರ ಹತ್ರ ಕೇಳ್ಕೊಳ್ಳೋದು, ಆ ಮಗ ಇಡೀ ಕರ್ನಾಟಕಕ್ಕೆ ಮಗ ಆಗಿದ್ದಾನೆ. ಅವನು ಆದಷ್ಟು ಬೇಗ ಹೊರಗಡೆ ಬರಲಿ. ಒಂದು 40 ಜನ ಕುಟುಂಬ ಅವನಿಂದ ಬದುಕುತ್ತೆ. 400 ಜನ ಇಂಡಸ್ಟ್ರಿಯಲ್ಲಿ ಬದುಕ್ತಾರೆ. 4,000 ಜನ ಅವನು ಕೆಲಸ ಮಾಡೋ ಜಾಗದಲ್ಲಿ ಬದುಕ್ತಾರೆ. 40 ಇದು ಏನು ಒಂದು 6 ಕೋಟಿ ಕನ್ನಡಿಗರು ಅವನ ದಾಹ ಆಗಿದ್ದಾರೆ. ಆಯಿತಾ, ಅವನು ಬೇಗ ಬರಲಿ ಅಂತ ನಾನು ರಾಘವೇಂದ್ರ ಸ್ವಾಮಿಯಲ್ಲಿ ಮಾತ್ರ ಕೇಳ್ಕೊಳ್ಳೋದು, ದಿನ ತುಪ್ಪದ ದೀಪ ಹಚ್ಚಿ. ತುಂಬಾ ಖುಷಿ ಆಯ್ತು ಅಮ್ಮ. ಯಾವಾಗ್ಲೂ ನೀವಾಗಿರ್ಬೋದು, ತರುಣ್ ಸರ್ ಆಗಿರ್ಬೋದು, ಸೋನಾಲ್ ಮೇಡಮ್, ಹಾಗೆ ಇನ್ನೂ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಖುಷಿಯಾಗಿರಿ. ಇದೇ ತರ ನೀವು ಪಾತ್ರಗಳಲ್ಲಿ ವಿಭಿನ್ನವಾಗಿ ವಿಶೇಷವಾಗಿ ಕಾಣಿಸ್ಕೊಡ್ತೀರಿ. ಆದಷ್ಟು ಬೇಗ ಸುಧೀರ್ ಸರ್ ಬರ್ಲಿ ಮೊಮ್ಮಗ. ಥ್ಯಾಂಕ್ ಯು ವೆರಿ ಮಚ್. ನಿನ್ನ ಬಾಯಿ ಹರಕೆಯಿಂದ ಹಂಗೆ ಆಗಲಿ, ಯಾರು ಬೇಡ ಅಂತ. ಕನ್ನಡಿಗರಿಗೆ ಹಾಗೆ ಒಂದಷ್ಟು ಜನ ಸುಧೀರ್ ಸರ್ ಆಗಿರ್ಬೋದು, ಹಾಗೇನೆ ತರುಣ್ ಸುಧೀರ್ ಸರ್ ಅವರು, ಸೋನಾಲ್ ಅವರು, ಹಾಗೆ ನಿಮ್ಮೆಲ್ಲರ ಅಭಿಮಾನಿಗಳಿಗೆ ಏನು ಹೇಳ್ತೀವಿ? ಇವತ್ತು ನಾವು ಕಲಾವಿದರಾಗಿ ಬದುಕ್ತಾ ಇದ್ದೀವಿ ಅಂದರೆ ಅದು ದೇವರ ಆಶೀರ್ವಾದ. ನಿಮ್ಮ ಪ್ರೀತಿ, ನಿಮ್ಮ ವಿಶ್ವಾಸ ನಮಗೆ ಸಿಗ್ತಾ ಇದೆ ಅಂದರೆ ಅದು ನಿಮ್ಮ ಪ್ರೀತಿ ವಿಶ್ವಾಸ. ನಾವು ಯಾವತ್ತೂ ಕನ್ನಡಿಗರ ಪ್ರೀತಿಗೆ ಸೋತು ಬದುಕ್ತೀವಿ ವಿನಃ ಆಮೇಲೆ ಸೋಲಿಲ್ಲದ ಸರದಾರ ಅಂತ ಬದುಕಕ್ಕೆ ಸಾಧ್ಯ ಇಲ್ಲ. ಸೊ ನಿಮ್ಮ ಪ್ರೀತಿ ನಾವು ಯಾವತ್ತೂ ಬಯಸ್ತೀವಿ. ಜೈ ಹಿಂದ್. ಇದಾಗಿತ್ತು ಮಾಲತಿ ಸುಧೀರಮ್ಮ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರವಿಚಂದ್ರ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.